ಫ್ರೆಂಡ್ಸ್, ನೀವು ನಂತರ ಸೀರೆಯಿಂದ ಮ್ಯಾಚಿಂಗ್ ಬ್ಲೌಸ್ ಹೊಲ್ಸ್ಕೋಬಲ್ಲ ಅಂತಂದ್ರೆ ಇದೊಂದು ಬೆಸ್ಟ್ ಟಿಪ್. ನಿಮಗೆ ನಿಮ್ಮ ದೇವ್ರ ಮನೆಗೆ ನಾವು ದೇವರಿಗೆ ಅಂದ್ರೆ ಪ್ಲೇಸ್ ಮಾಡೋಕ್ಕಿಂತ ಮುಂಚೆ ಬಟ್ಟೆ ಹಾಕ್ತೀವಲ್ಲ, ಸೊ ಅದು ಚೆನ್ನಾಗಿರೋ ಕ್ಲಾತ್ ಆದರೆ ಇದು ನಂದೊಂದು ಯೆಲ್ಲೋ ಕಲರ್ ಸೀರೆ ಮೇಲಿಂದು. ಆ್ಯಂಡ್ ನನಗೊಬ್ಬರು ಹೇಳಿದ್ರು ಯೆಲ್ಲೋ ಕಲರ್ ದೇವ್ರ ಕೆಳಗೆ ಬಟ್ಟೆ ಹಾಕಿದರೆ ಚೆನ್ನಾಗಿರ್ತದೆ ಅಂತ. ಸೊ ಅದರ ಸಲುವಾಗಿ ನಾನು ಈ ಸೀರೆ ಬ್ಲೌಸ್ನಾಗಿಂದ ದೇವ್ರ ಸಲುವಾಗಿ ಬಟ್ಟೆ ಹೊಲಿಸ್ತಾ ಇದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿವೆ, ನಿಮ್ಮ ಮಸ್ತಾಗಿ ಹೊಲಿತಾ ಇದ್ದಾರೆ. ಆ್ಯಂಡ್ ಲೇಸ್ನೂ ವೇಸ್ಟ್ ಆಗೋಲ್ಲ. ಲೇಸ್ ಕಂಪ್ಲೀಟ್ಲಿ ಬಿಚ್ಚಾಕಿ ಅಂದರೆ ಫುಲ್ ಲೇಸ್ 4 ಸೈಡ್ ಆಗಲ್ಲ ಅಂತಂತಂದ್ರೆ ಓನ್ಲಿ ಫ್ರಂಟ್ ಸೈಡ್ ಅಷ್ಟೇ ಮಾಡ್ಬೋದು. ನಾನು ಒಂದು ಬ್ಲೌಸ್ ಪೀಸ್ನಾಗೆ 2 ಈ ಥರ ಹೊಲಿಸೀನಿ. ಆ್ಯಕ್ಚುಲಿ ಡಬಲ್ ಫೋಲ್ಡಿಂಗ್ ಆಗ್ತವೆ. ಬಟ್ ನಿಮ್ಗೊಂದು ಜಸ್ಟ್ ಒಂದು ಗೆಸ್ ಸಲುವಾಗಿ ಹೆಂಗೆ ಹೊಲಿಸ್ಬೇಕು ಅನ್ನೋದೊಂದು ಟಿಪ್ ಕೊಡ್ತಾ ಇದ್ದೀನಿ. ನೋಡಿರಿ, ಯೂಸ್ನೂ ಆಯ್ತದ, ಒಲೆಯಲ್ಲಿ ಬೀಳಲ್ಲ. ನನ್ನ ಹತ್ರ ಹೇಳಬೇಕಾದ್ರೆ ಪ್ರತಿಯೊಂದು ಸೀರೆ, ಯಾಕಂದ್ರೆ ನಾನು ಯಾವಾಗ ದಪ್ಪ ಐತೀನಿ ಯಾವಾಗ ಕೆಳಗೈತೀನಿ ಗೊತ್ತಾಗಲಿಲ್ಲ. ಅದ್ರ ಸಲುವಾಗಿ ನಮ್ಮ ಮ್ಯಾಚಿಂಗ್ ಎಲ್ಲಕ್ಕೆ ಹೊಲಿಸಲ್ಲ. 110 ಸೀರೆಗಳ ಮೇಲೆ ಹೊಲಿಸೋದು ಪ್ರಾಬ್ಲಮ್ ಆಯ್ತದ. ಅದಕ್ಕೆ ಭಾಳ ರೇರಾಗೆ ಹೊಲಿಸ್ತೀನಿ. ಸೊ ಬೆಸ್ಟ್ ಯೂಸ್ನೂ ಆಯ್ತಲ್ಲ, ಒಲೆಯಲ್ಲಿ ಬೀಳಲ್ದಂಗೆ. ನೀವೇನಂತೀರಿ? ನೀವೇನು ಮಾಡ್ತೀರಿ ಆ ಬ್ಲೌಸ್ ಸಂಗಟ ಹಂಗೆ ಮ್ಯಾಚಿಂಗ್ ಬ್ಲೌಸ್ ಬರ್ತಲ್ಲ, ಏನು ಮಾಡ್ತೀರಿ ಅದು ಕಮೆಂಟ್ ಮಾಡಿರಿ. ಆ್ಯಂಡ್ ನೋಡಿರಿ, ದೇವ್ರ ಪ್ಲೇಸ್ ಮಾಡಿದ ನಂತರ ಏಟ್ ಮಸ್ತಾಗಿ ಅನ್ನಿಸ್ತಾ ಇದಾರಲ್ಲ.